ನಾನು ಮೈಸೂರಿಗೆ ಬಂದಿದ್ದ ಕಾರಣ ಏನಂದ್ರೆ ನಮ್ಮ ತಾತನ ಬಗ್ಗೆ ಇನ್ನೂ ಜಾಸ್ತಿ ಸ್ವಲ್ಪ ತಿಳ್ಕೊಬೇಕು. ನಮ್ಮ ತಾತ ಯಾರು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅವರು ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಅ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಇನ್ ಇಂಡಿಯಾ. 60 ಅಡಿ ಪೋಲ್ ಮೇಲ್ ಹತ್ತಿ ಅದನ್ನ ಕಟ್ಟಿದಾನವನು, ಆ ಟ್ರಾನ್ಸ್ಮಿಟರ್ನ. ಸೊ ನಮಸ್ಕಾರ, ನನ್ನ ಹೆಸರು ಭಾರತಿ ಘನಶ್ಯಾಮ್ ಅಂತ. ನಾನು ಡಾಕ್ಟರ್ MV ಗೋಪಾಲ್ ಸ್ವಾಮಿ ಅವರ ಮೊಮ್ಮಗಳು, ಅವರ ಮೊದಲನೇ ಮಗನ ಮಗಳು. ಡಾಕ್ಟರ್ ನನಗೆ ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇದ್ದಿದ್ದು, ಈಗ ಸ್ವಲ್ಪ ವರ್ಷದಿಂದ ಮೈಸೂರಲ್ಲಿದ್ದೀನಿ. ನನ್ನ ಜೊತೆಲಿ ನನ್ನ ಮಗಳು, ನಮ್ಮ ತಾಯಿ ಇಬ್ರು ಇದ್ದಾರೆ. ನಾನು ಮೈಸೂರಿಗೆ ಬಂದಿದ್ದ ಕಾರಣ ಏನಂದ್ರೆ ನಮ್ಮ ತಾತನ ಬಗ್ಗೆ ಇನ್ನೂ ಜಾಸ್ತಿ ಸ್ವಲ್ಪ ತಿಳ್ಕೊಬೇಕು. ನಮ್ಮ ತಾತ ಯಾರು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅವರು ಒಫಿಷಿಯಲಿ ಅಕ್ಸೆಪ್ಟ್ ಆಗಿರೋದು ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಅ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಇನ್ ಇಂಡಿಯಾ. ಅದು ಇತ್ತು, ಸಣ್ಣ ಸಣ್ಣ ಅಟೆಂಪ್ಟ್ಸ್ ಇತ್ತು. ಚೆನ್ನೈಯಲ್ಲಿ ಆವಾಗ ಮೆಡ್ರಾಸಲ್ಲಿತ್ತು, ಕ್ಯಾಲ್ಕಟಾನಲ್ಲಿತ್ತು ಅಂತ ಹೇಳ್ತಾರೆ. ಬಟ್ ಫಸ್ಟ್ ಅಟೆಂಪ್ಟ್ ಅಂದರೆ ಸಸ್ಟೇನ್ಡ್ ಆಗಿ ಒಂದು ರೇಡಿಯೋ ಸ್ಟೇಷನ್, ಪ್ರೈವೇಟ್ ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ತಾತ ಲೇಟ್ ಡಾಕ್ಟರ್ MV ಗೋಪಾಲ್ ಸ್ವಾಮಿ. ಅವರು ಇಲ್ಲಿ ಮೈಸೂರಲ್ಲಿ ಒಂದು ಮನೆ, ವಿಠಲ್ ವಿಹಾರ್ ಅಂತ, ಅಲ್ಲಿದ್ರು ಅವ್ರ ಫ್ಯಾಮಿಲಿ ಜೊತೆ. ಅಲ್ಲೇ ಒಂದು ರೂಮಲ್ಲಿ ಕಿಟಕಿಗೆಲ್ಲ ಕಂಬಳಿ ಫಿಕ್ಸ್ ಮಾಡಿಬಿಟ್ಟು, ಅಕೌಸ್ಟಿಕ್ಸ್ಗೆ ಬದಲು, ಅವಾಗಂದ್ರೆ ಆ ಥರ ಎಕ್ವಿಪ್ಮೆಂಟ್ ಇರ್ಲಿಲ್ವೋ ಅಥವಾ ಅವ್ರ ಹತ್ರ ದುಡ್ಡಿರ್ಲಿಲ್ವೋ ಅದೆಲ್ಲ ಮಾಡೋಕ್ಕೆ, ಬಟ್ ಕಿಟಕಿಗೆಲ್ಲ ಕಂಬಳಿ ಹಾಕ್ಬಿಟ್ಟು ಅಕೌಸ್ಟಿಕ್ಸ್ ಬೆಟರ್ ಮಾಡೋಕ್ಕೆ ಒಂದು ಸಣ್ಣ ಅವರು ಟ್ರಾನ್ಸ್ಮಿಟರ್ ತಂದಿದ್ರಂತೆ ಇಂಗ್ಲೆಂಡಿಂದ. ಥ್ರೂ ದ್ಯಾಟ್ ಇನ್ ಅನ್ ಎಕ್ಸ್ಪೆರಿಮೆಂಟಲ್ ವೇ ಒಂದು ಫ್ರೆಂಡ್ ಜೊತೆಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಐ ಥಿಂಕ್ ವರ್ಕ್ ಆಗಿದೆ. ಹಿ ವಾಸ್ ಡೂಯಿಂಗ್ ಇಟ್ ಆಸ್ ಅ ಹಾಬಿ, ಎಕ್ಸ್ಪೆರಿಮೆಂಟಿಂಗ್ ವಿತ್ ದ್ಯಾಟ್. ಆಮೇಲೆ ಯಾಕೆ ನಾವು ಇದನ್ನ ಒಂದು ಸಣ್ಣ ರೇಡಿಯೋ ಸ್ಟೇಷನ್ ಮಾಡಬಾರ್ದು ಅಂತ ಇನ್ 1936 ಐ ಥಿಂಕ್ ವಾಸ್ ದ ಫಸ್ಟ್ ಬ್ರಾಡ್ಕಾಸ್ಟ್. ನಮ್ಮ ಪ್ರೈವೇಟ್ ಫ್ಯಾಮಿಲಿ ಸ್ಟೋರಿ ಏನಂದ್ರೆ, ನಮ್ಮ ತಂದೆ ಅದರಲ್ಲಿ ಫಸ್ಟು ಬಾಬಾ ಬ್ಲ್ಯಾಕ್ ಶಿಪ್ ಹಾಡಿದ್ದಾರೆ, ಎಕ್ಸ್ಪೆರಿಮೆಂಟಲ್. ಹಾಡ್ತಾ ಹಾಡ್ತಾ ಮರ್ತೋಗಿದ್ದಾರೆ. ಹೌದು, ಅಂದ್ರೆ ಸಣ್ಣ ಹುಡುಗ ಅವಾಗ, 8-9 ವರ್ಷ ಇರ್ಬೋದು. ಸೊ ಹಾಡಿದ್ದಾರೆ, ಮರ್ತೋಗಿದ್ದಾರೆ. ಮರ್ತ್ಬಿಟ್ಟು ಅಳೋಕ್ ಶುರು ಮಾಡ್ಬಿಟ್ರಂತೆ. ಮರ್ತ್ಬಿಟ್ರು ಅಂತ ಮರ್ತೋದ್ರಲ್ಲ, ಅದು ವರ್ಡಿಂಗ್ ಮರ್ತೋಗಿದ್ದಾರೆ, ಅಳೋಕ್ ಶುರು ಮಾಡ್ಬಿಟ್ಟಿದ್ದಾರೆ ಆನ್ ದ ಥಿಂಗ್. ಆಮೇಲೆ ಅದು ದಟ್ ಈಸ್ ಒನ್ ಆಫ್ ದ ಸ್ಟೋರೀಸ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹೇಳ್ಕೊಳ್ಳೋದು. ಅದಲ್ಲದೆ ಅದು ಸ್ಟಾರ್ಟ್ ಮಾಡೋದ್ರಲ್ಲಿ ಬಹಳ ಚಾಲೆಂಜಸ್ ಇತ್ತಂತೆ. ಅಂದ್ರೆ ಮನೆ ಹೊರಗಡೆ ಒಂದು ಅದ್ ಏನ್ ಎಕ್ವಿಪ್ಮೆಂಟ್ ಅಂತ ನಾನು ಸರಿಯಾಗಿ ನೇಮ್ ಮಾಡೋಕ್ಕಾಗಲ್ಲ, ಬಟ್ ದೇ ನೀಡೆಡ್ ಲಾಟ್ ಆಫ್ ಎಕ್ವಿಪ್ಮೆಂಟ್. ಐ ಥಿಂಕ್ ಒಂದು ಪೋಲ್ ಹಾಕ್ಬಿಟ್ಟು ಅಲ್ಲಿಂದ ರಿಸೀವರೋ ಟ್ರಾನ್ಸ್ಮಿಟರೋ ಸಮಥಿಂಗ್ ಲೈಕ್ ದಟ್ ಆ ಥರ ಹಾಕ್ಬೇಕಾಗಿತ್ತು. ಅವ್ರ ಮನೇಲಿ ಒಂದು ಕೆಲಸ ಮಾಡೋನಿದ್ನಂತೆ, ಅವನು ತೆಂಗಿನ ಮರ ಹತ್ತಿ ಅಭ್ಯಾಸ ಇತ್ತಂತೆ ಅವನಿಗೆ. ಸೊ ಅವನಿಗೆ ಭಯ ಇರಲಿಲ್ಲ. 60 ಅಡಿ ಪೋಲ್ ಮೇಲ್ ಹತ್ತಿ ಅದನ್ನ ಕಟ್ಟಿದಾನವನು, ಆ ಟ್ರಾನ್ಸ್ಮಿಟರ್ನ. ಆ್ಯಂಡ್ ದೆನ್ ಆವತ್ತಿನ ದಿನ, ಅವ್ರು ಬ್ರಾಡ್ಕಾಸ್ಟ್ ಮಾಡಿದ ದಿನ, ಮೈಸೂರಿನಲ್ಲಿ ಇರೋ ಜನ ಎಲ್ಲ ಅಲ್ಲಿ ಕೆಳಗಡೆ ಬಂದು ನಿಂತ್ಕೊಂಡು ಕೇಳಿದ್ರಂತೆ, ಏನಿದು ಅದ್ಭುತ, ಎಲ್ಲಿಂದನೋ ಶಬ್ದ ಬರ್ತಿದ್ಯಲ್ಲ, ಎಲ್ಲಿಂದನೋ ಹಾಡು ಬರ್ತಿದ್ಯಲ್ಲ ಅಂತ ಎಲ್ಲ. ರೇಡಿಯೋ ತರ ಮಾಡ್ಬಿಟ್ಟು ಅನೌನ್ಸ್ ಮಾಡಿದ್ರು, ಇಲ್ಲ ಮೈಕ್ ತಗೊಂಡು ಇದ್ದವರೆಲ್ಲ ಕೇಳೋ ತರ ಮಾಡಿದ್ರು. ಇಸ್ ಇಸ್ ಸೌಂಡ್ ಸಿಸ್ಟಮ್ ಆರ್ ರೇಡಿಯೋ? ಇಟ್ ವಾಸ್ ಅ ಟ್ರಾನ್ಸ್ಮಿಟರ್ ಇಸ್ ವಾಟ್ ಐವ್ ಹರ್ಡ್. ಅಂದ್ರೆ ಇಂಗ್ಲೆಂಡ್ ಇಂದ ತಂದಿದ್ರಂತೆ ಒಂದು ಲೋ ಎನರ್ಜಿ. ಹಿ ಹ್ಯಾಡ್ ಅ ಟ್ರಾನ್ಸ್ಮಿಟರ್, ಸೊ ಐ ಥಿಂಕ್ ಪೀಪಲ್ ವುಡ್ ಸ್ಪೀಕ್ ಇನ್ ಟು ಇಟ್ ಅಂಡ್ ಇಟ್ ವುಡ್ ಗೆಟ್ ಟ್ರಾನ್ಸ್ಮಿಟೆಡ್. ಟ್ರಾನ್ಸ್ಮಿಟೆಡ್ ಅಂದ್ರೆ ವಾಟ್ ಐ ಆಮ್ ಟಾಕಿಂಗ್ ಇಸ್, ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಅಪೋಸಿಟ್ ಪರ್ಸನ್ ಹತ್ರ ಒಂದು ರೇಡಿಯೋ ತರ ಇನ್ಸ್ಟ್ರೂಮೆಂಟ್ ಇತ್ತ, ಇಲ್ಲ ಇಟ್ ವಾಸ್ ನೋ, ಆವಾಗ ಯಾರ ಹತ್ರನೂ ಇರ್ಲಿಲ್ಲ ರೇಡಿಯೋಸ್, ಓನ್ಲಿ ಥ್ರೂ ದೀಸ್ ಲೌಡ್ ಸ್ಪೀಕರ್ಸ್. ಇಟ್ಸ್ ಅ ಲೌಡ್ ಸ್ಪೀಕರ್. ಯಾ, ಇಟ್ಸ್ ಅ ಲೌಡ್ ಸ್ಪೀಕರ್. ಅಂಡ್ ಅವಾಗ ಅವ್ರದ್ದು ಏನಿತ್ತು ಅಂದ್ರೆ, ಒಂದ್ ರೇಡಿಯೋ ಯಾರಾದ್ರೂ ತಗೋಬೇಕಂದ್ರೆ ₹100 ಆಗುತ್ತೆ. ಆವಾಗ ಎಲ್ರಿಗೂ 30-40 ರೂಪಾಯಿ ಸಂಬಳ ಬರ್ತಾ ಇತ್ತು.
100 ರೂಪಾಯಿ ಕೊಟ್ಟು ಯಾರು ರೇಡಿಯೋ ತಗೊಳಕಾಗುತ್ತೆ? ಸೊ ಅವ್ರ ಈ ಲೌಡ್ ಸ್ಪೀಕರ್ಸ್ನ ಅವ್ರ ಮನೆ ಹೊರಗಡೆ, ಮತ್ತೆ ಅಲ್ಲಿ ಆಕಾಶವಾಣಿ ಬಿಲ್ಡಿಂಗ್ ಎದುರುಗಡೆ ಒಂದು ಪಾರ್ಕ್ ಇದೆ ಮೈಸೂರು ಆಕಾಶವಾಣಿ ಇಲ್ಲಿ, ಅಲ್ಲಿ ಲೌಡ್ ಸ್ಪೀಕರ್ಸ್ ಇಟ್ಟಿದ್ರಂತೆ. ಅಲ್ಲಿ ಜನ ಬಂದು ಕೂತ್ಕೊಂಡು ಕೇಳೋರಂತೆ. ಆ ಟೈಮ್ ದೇ ಹ್ಯಾಡ್ ಅ ಟೈಮ್, ಸಾಯಂಕಾಲ 5:30 8 ಗಂಟೆವರೆಗೂ ದಿನ ಏನಾದ್ರು ಒಂದು ಬ್ರಾಡ್ಕಾಸ್ಟ್ ಮಾಡೋರಂತೆ. ಸೊ ಅಲ್ಲಿ ಬಂದು ಅವ್ರು ಕೂತ್ಕೊಂಡು ಕೇಳ್ತಾ ಇದ್ರು. ಆಮೇಲೆ ಇಲ್ಲಿ ಚಿಕ್ಕ ಗಡಿಯಾರ, ದೊಡ್ಡ ಗಡಿಯಾರ, ಅದ್ರ ಹತ್ರ ಎಲ್ಲ ಸ್ಪೀಕರ್ಸ್ ಇಟ್ಟಿದ್ರಂತೆ. ಏನ್ ಹೆಸರು? ಯಾವ್ದು ಫಸ್ಟ್ ಏನು ಹೆಸರಿದ್ದಿಲ್ಲ. ಆಮೇಲೆ ಒಂದಿನ ಅವ್ರ ಜೊತೆಲಿ ನಾಕಸ್ತೂರಿ ಅಂತ ನೀವು ಕೇಳಿರ್ಬೋದಲ್ಲ, ಅವರು ಹಿ ವಾಸ್ ಆಲ್ಸೋ ವರ್ಕಿಂಗ್ ವಿತ್ ಹಿಮ್. ಸೊ ಒಂದಿನ ಇದಕ್ಕೆ ಏನಾದ್ರೂ ಒಂದು ಹೆಸರಿಡ್ಬೇಕು ಅಂತ ಒಂದು ಯೋಚನೆ ಬಂದಿದೆ ನಮ್ಮ ತಾತ ಅವ್ರಿಗೆ. ಸೊ ಹಿಸ್ ಥ್ರೋನ್ ಅ ಚಾಲೆಂಜ್, ಯಾರಾದ್ರೂ ಒಬ್ರು ಇದಕ್ಕೆ ಹೆಸರು ಯೋಚನೆ ಮಾಡಬೇಕು, ಬಟ್ ನಮ್ಗೆ ಇಂಗ್ಲಿಷ್ ಹೆಸರು ಬೇಡ, ನಮ್ಗೆ ಇಂಡಿಯನ್ ಹೆಸರು ಬೇಕು, ಅದಕ್ಕೆ ಇಂಡಿಯನ್ ಆರಿಜಿನ್ ಇರಬೇಕು ಆ ಹೆಸರಿಗೆ ಅಂತ. ಅಂದ್ರೆ ಆವಾಗಿನ ಕಾಲದಲ್ಲೇ ಎಷ್ಟೋ ಜನ ಇದ್ರು ಅವ್ರಿಗೆ ಈ ತರ ಯೋಚನೆಗಳಿತ್ತು. ಸೊ ನಾಕಸ್ತೂರಿ ಅವರು either his mother or he himself thought of this word Akashvani. Many other names also were thought of. ಅದ್ರಲ್ಲಿ ಇದು ಆಕಾಶವಾಣಿ ಅಂತಾನು ಇತ್ತು. ತಾತ ಚೂಸ್ ಮಾಡಿ ಇದು ಕರೆಕ್ಟ್ ಹೆಸರು. ಯಾಕೆಂದ್ರೆ ಅದು ನೋಡಿ ಎಷ್ಟು ಪವರ್ಫುಲ್ ಆಗಿದೆ, ಆಕಾಶದಿಂದ ಬರೋ ವಾಣಿ ಅಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ಮಾಡ್ದಂಗಿದೆ. ಅಂಡ್ ಈವನ್ ದಿಸ್ ವರ್ಡ್ ಆಕಾಶವಾಣಿ ತುಂಬಾ ಡಿಸ್ಪ್ಯೂಟ್ ಇದೆ. ಅದು ಹೆಂಗೆ, ಎಲ್ಲೋ ಹೇಳ್ತಾರೆ ರವೀಂದ್ರನಾಥ್ ಟಾಗೋರ್ ಕೊಟ್ರು ಅಂತ, ಎಲ್ಲೋ ಹೇಳ್ತಾರೆ. ಅದು ಈವನ್ ರವೀಂದ್ರನಾಥ್ ಟಾಗೋರ್ ಇಸ್ ನಾಟ್ ಒರಿಜಿನಲ್. ಆಕಾಶವಾಣಿ ಅನ್ನೋದು ನಮ್ಮ ಇದರಲ್ಲಿ ಎಪಿಕ್ಸ್ ಅಲ್ಲಿ ಬಂದಿದೆ ಅಂತೆ. ಸೊ ದೆರ್ ಇಸ್ ನಥಿಂಗ್ ಒರಿಜಿನಲ್. ಅಂದ್ರೆ ಯಾರು ಅದನ್ನ ಚೂಸ್ ಮಾಡಿದ್ರು ಅವ್ರಿಗೆ ನಾವು ಕ್ರೆಡಿಟ್ ಕೊಡ್ಬೇಕು, ಮತ್ತೆ ಯಾರು ಸಜೆಸ್ಟ್ ಮಾಡಿದ್ರು ಅವ್ರಿಗೂ ಕ್ರೆಡಿಟ್ ಕೊಡ್ಬೇಕು. ಸೊ ಆ ನಿಟ್ಟಿನಿಂದ ನಮ್ಮ ತಾತ ಚೂಸ್ ಮಾಡಿದ ಹೆಸರು ಆಕಾಶವಾಣಿ ಅಂತ ರೇಡಿಯೋಗೆ. ಆಕಾಶವಾಣಿ ಅಂತ ಅಂದ್ಬಿಟ್ಟು ನಿಮ್ಮ ತಾತ ಸ್ಟಾರ್ಟ್ ಮಾಡಿದಾಗ ಇಂಗ್ಲೆಂಡಿಂದ ಏನೋ ಎಕ್ವಿಪ್ಮೆಂಟ್ ತಗೊಂಡ್ಬಂದ್ರು ಅಂತ ಅಂದ್ರಿ. ಇಂಗ್ಲೆಂಡ್ಗೆ ಏನಕ್ಕೆ ಹೋಗಿದ್ರು? ಅವ್ರಲ್ಲಿ ಓದ್ತಾ ಇದ್ರು. ಹಿ ಡಿಡ್ ಇಸ್ PhD ಇನ್ ಇಂಗ್ಲೆಂಡ್. ಸೊ ಇಂಡಿಯಾ, ಅವರು ಹಿ ಈಸ್ ಅ ನೇಟಿವ್ ಆಫ್ ತಮಿಳ್ನಾಡು. ಅವರು ಮೈಸೂರಿನವ್ರು ಅಲ್ಲ. ಅವರು ಆವಾಗ ಮೆಡ್ರಾಸ್ ಸ್ಟೇಟ್ ಅಂತ, ಮೆಡ್ರಾಸ್ ಪ್ರೆಸಿಡೆನ್ಸಿ ಅಲ್ಲಿ ಹುಟ್ಟಿ ಬೆಳೆದಿದ್ದಾರೆ. BA ಮಾಡ್ಕೊಂಡಿದ್ದಾರೆ ಅಲ್ಲಿ ಪಚೇಪಾಸ್ ಕಾಲೇಜ್ನಲ್ಲಿ. ದೆನ್ ಹಿ ವೆಂಟ್ ಟು ಇಂಗ್ಲೆಂಡ್ PhD ಮಾಡೋಕೆ ಇನ್ ಸೈಕಾಲಜಿ. ಹಿ ಚೋಸ್ ಸೈಕಾಲಜಿ. ಬಟ್ ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ ಅವರ BA ಡಿಗ್ರಿ ರೆಕಗ್ನೈಸ್ ಆಗ್ಲಿಲ್ವಂತೆ. ಸೊ ಹಿ ಹ್ಯಾಡ್ ಟು ಡೂ ಅನದರ್ BA ಡಿಗ್ರಿ ತಿರ್ಗಾ ಮಾಡ್ಬಿಟ್ಟು ಚಾರ್ಲ್ಸ್ ಸ್ಪಿಯರ್ಮನ್ ಅಂತ ವರ್ಲ್ಡ್ ಫೇಮಸ್ ಸೈಕಾಲಜಿಸ್ಟ್, ಅವರ ಗೈಡೆನ್ಸ್ ಅಡಿಲಿ ಅವರು PhD ಮಾಡಿಕೊಂಡು ವಾಪಸ್ ಇಂಡಿಯಾಗೆ ಬಂದಿದ್ದಾರೆ. ಆವಾಗ ಇದು, ಬಟ್ ದೇರ್ ಇಸ್ ಆಲ್ಸೋ ಒನ್ ಸ್ಟೋರಿ ದಟ್ ಆಮೇಲೆ ಇಂಡಿಯಾಗೆ ಬಂದ್ಮೇಲೆ ಅವ್ರು ತಿರ್ಗಾ ಹಾಲೆಂಡ್ಗೆ ಹೋದ್ರು ಒಂದು ಯಾವುದೋ ಕಾನ್ಫರೆನ್ಸ್ಗೆ. ಆವಾಗ ಅಲ್ಲಿಂದ ಹಾಲೆಂಡಿಂದ ಈ ಟ್ರಾನ್ಸ್ಮಿಟರ್ ತಂದ್ರು ಅಂತ ಕೂಡ ಇದೆ ಒಂದು ಸ್ಟೋರಿ. ಸೊ ವಿಚ್ ಆಫ್ ದಟ್ ಇಸ್ ಐದರ್ ಆಫ್ ದಟ್ ಕುಡ್ ಬಿ ಕರೆಕ್ಟ್. ನಮ್ಗೆ 6 ವರ್ಷ ಪ್ರೈವೇಟ್ ಫಂಡ್ಸ್ ಅಲ್ಲಿ ನಡೆಸಿದ್ದಾರೆ, ತಮ್ಮದೇ ದುಡ್ಡು. ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿತ್ತು? ಇನ್ವೆಸ್ಟ್ಮೆಂಟ್ ಅಂದ್ರೆ ಅಲ್ಲಿ ಬಂದು ಹಾಡು ಹೇಳೋರು ಮತ್ತೆ ಟಾಕ್ಸ್ ಕೊಡೋರು ಅವ್ರಿಗೆಲ್ಲ ಪೇಮೆಂಟ್ ಇಲ್ವಂತೆ. ಅವ್ರಿಗೆ ತಾಂಬೂಲ, ಆಮೇಲೆ ಕೇಸರಿ ಬಾತು, ಒಂದು ಟಾಂಗಾ ರೈಡು ಅಪ್ ಅಂಡ್ ಡೌನ್. ಇಲ್ಲ, ಮನೆಯಿಂದ ಟಾಂಗಾನಲ್ಲಿ ಪಿಕಪ್ ಮಾಡಿ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರ ಮನೆಗೆ, ಅಲ್ಲಿ ರೆಕಾರ್ಡಿಂಗು, ರೆಕಾರ್ಡಿಂಗ್ ಇರ್ಬೋದು ಅಥವಾ ಬ್ರಾಡ್ಕಾಸ್ಟ್ ಇರ್ಬೋದು, ವಾಟ್ ಎವರ್ ಇಟ್ ಮಸ್ಟ್ ಹ್ಯಾವ್ ಬಿನ್ ಲೈವ್ ಬ್ರಾಡ್ಕಾಸ್ಟ್. ವಾಪಸ್ ಅವ್ರನ್ನ ಡ್ರಾಪ್ ಮಾಡೋದು. ಆವಾಗ ಉಪ್ಪಿಟ್ಟು, ಕೇಸರಿ ಬಾತು, ತಾಂಬೂಲ ಇಷ್ಟೇ. ಅವ್ರಿಗೇನು ಪೇಮೆಂಟ್ ಇರಲಿಲ್ಲ. ಬಟ್ ದುಡ್ಡು ಬೇಕಾಗಿರ್ಬೋದು, ಯಾಕೆಂದ್ರೆ ಅಲ್ಲಿ ಸೌಂಡ್ ಎಂಜಿನಿಯರ್ ಇದ್ದಾರೆ, ಒಂದಲ್ಲ ಒಂದಕ್ಕೆ ದುಡ್ಡು ಬೇಕಾಗತ್ತಲ್ಲ ಇಂಥ ಒಂದು ವೆಂಚರ್ ನಡೆಸ್ಬೇಕು ಅಂದ್ರೆ. ಒಬ್ರು ಅಂತ ಅನ್ಕೊಂಡಿದೀನಿ, ಒಬ್ರೆ ಇಲ್ಲ, ಅವ್ರ ಜೊತೆಲಿ ಒಬ್ರು. 6 years ಹಾಗೆ ನಡ್ಸ್ಕೊಂಡ್ ಬಂದಿದ್ದಾರೆ, 6 ವರ್ಷ. ಅಂಡ್ ಅವ್ರಿಗೆ ಮನೆಯಲ್ಲಿ 5 ಮಕ್ಳಿದ್ರು. ಮತ್ತೆ ಅಂದ್ರೆ ಎಲ್ಲರಿಗೂ ಅವ್ರವ್ರ ಕಂಪಲ್ಷನ್ಸ್ ಇರತ್ತಲ್ಲ. ಬಟ್ ಹಿ ರ್ಯಾನ್ ದಟ್ ಫಾರ್ 6 years. ಮತ್ತೆ ಅದಾದ್ಮೇಲೆ ಫಂಡ್ಸ್ ಶಾರ್ಟೇಜ್ ಆಗಿದೆ. ಆವಾಗ ಐ ಥಿಂಕ್ ದ ರಾಯಲ್ ಫ್ಯಾಮಿಲಿ ಗೇವ್ ಹಿಮ್ ಪ್ಲೇಸ್
ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ, ನೀವು ಇಲ್ಲಿ ನಡ್ಸ್ಕೊಂಡು ಹೋಗಿ ಅಂತ. ಆಮೇಲೆ ದ ಗವರ್ಮೆಂಟ್ ಟುಕ್ ಇಟ್ ಅಪ್ ಅಂಡ್ ದೇ ಗೇವ್ ಲ್ಯಾಂಡ್. ಅಲ್ಲಿ ಈಗ ಆಕಾಶವಾಣಿ ಬಿಲ್ಡಿಂಗ್ ಇದೆಯಲ್ಲ, ಅದ್ ಕೊಟ್ಬಿಟ್ಟು ನೀವು ಇಲ್ಲಿ ನಡ್ಸ್ಕೊಂಡು ಹೋಗಿ ರೇಡಿಯೋ. ದ ಗವರ್ಮೆಂಟ್ ಟುಕ್ ಇಟ್ ಓವರ್ ಅಂಡ್ ಮೇಡ್ ಹಿಮ್ ದ ಫಸ್ಟ್ ಡೈರೆಕ್ಟರ್. ನಮ್ ಗ್ರ್ಯಾಂಡ್ ಫಾದರ್ ಟುಕ್ ಓವರ್ ದ ಸ್ಟೇಷನ್. ಅವ್ರಿಗೇನು ಕೊಟ್ಟಿಲ್ಲ, ಅಂದ್ರೆ ದೇ ಜಸ್ಟ್ ಟುಕ್ ಓವರ್ ದ ಸ್ಟೇಷನ್ and continued to have him as the director, maybe as a paid director.